ನಮಸ್ಕಾರದರೆ ಎಲ್ಲರೂ ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇದ್ದೀನಿ. ನಾನ್ ಇವತ್ತು ಇಲ್ಲಿ ಬಂದಿರೋ ವಿಶೇಷ ಏನು ಅಂತಂದ್ರೆ, ನೀವು ಕಾರ್ ತಕೊಳ್ಳೋದ್ರಿಂದ ಹೇಗೆ ಹಣನ ಸೇವ್ ಮಾಡ್ಬೋದು ಅಂತ ಹೇಳೋದಕ್ಕೆ. ಅದನ್ನ ಹೇಳೋಕ್ ಮುಂಚೆ ಯಾರ್ಯಾರು ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾರ್ ತಕೊಳ್ಳೋ ನಿಮ್ ನ್ಯೂ ಫ್ರೆಂಡ್ಸ್‌ಗೆ ಶೇರ್ ಮಾಡಿ. ಗುರುಗಳೇ ಇಂಟ್ರೋ ಹಾಕಿ. ಸುಮ್ನಿದ್ದವನ್ನ ತಲೆಯ ಕೆಡಿಸಿದ ಬ್ಯಾರೆ ಕೂಡ ತಿರುಗಾಕತ್ತಿದೆ ಗೆಳತಿ. ಕಾರ್ನ 2 ತರ ಪರ್ಚೇಸ್ ಮಾಡ್ಬೋದು. ಫಸ್ಟ್ ಒನ್, ನೀವು ಕಾರ್ನ ಫುಲ್ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡ್ಬೋದು. ಸೆಕೆಂಡ್ ಒನ್, ಅದೇ ಕಾರ್ನ ನೀವು EMI ಹಾಕಿ ಲೋನ್ ಮೇಲೆ ತಗೊಬಹುದು. ಈಗ ಸ್ಟಾರ್ಟ್ ಮಾಡೋಣ. ಆಪ್ಷನ್ ಎ, ಕಾರ್ ಫುಲ್ ಅಮೌಂಟ್ ಕೊಟ್ಟು ತಗೊಳ್ಳೋದು. ಯಾವುದೇ EMI ಟೆನ್ಷನ್ ಇರಲ್ಲ, ಏನಿರಲ್ಲ. ಕಾರ್ನ ಅವಾಗಲೇ ಫುಲ್ ಅಮೌಂಟ್ ಕೊಟ್ಬಿಟ್ಟು ಕಾರ್ನ ರಿಲೀಸ್ ಮಾಡ್ಕೊಬಹುದು. ಆಪ್ಷನ್ ಬಿ, ನಾನು ನಿಮಗೆ ಹೇಳ್ತೀನಿ, ಕಾರ್ನ EMI ಮೇಲೆ ತಗೊಂತೀರಾ. ಇವೆರಡರ ಬಗ್ಗೆನೂ ನಾನು ನಿಮಗೆ ಇವಾಗ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ಒನ್, ನಿಮ್ಮ ಹತ್ರ ಫುಲ್ ಕ್ಯಾಶ್ ಇದೆ, 15 ಲಕ್ಷ ದುಡ್ಡಿದೆ. ಅವಾಗ ಏನ್ ಮಾಡ್ತೀರಾ, ಹೋಗ್ಬಿಟ್ಟು ಒಂದು ಕಾರ್ ಕೊಡಿ ನಮಗೆ ಅಂತ ಫುಲ್ ಅಮೌಂಟ್ ಅಲ್ಲಿ ಕಾರ್ ತಗೊಂತೀರಾ. ಹಂಗ ಮಾಡಿದ್ರೆ ನೀವು ದೊಡ್ಡ ಮೂರ್ಖರಾಗ್ಬಿಡ್ತೀರಾ. क्या बात है सर, क्या बात है सर, क्या बात, ये बात है. 15 ಲಕ್ಷ ಫುಲ್ ಅಮೌಂಟ್ ಕೊಟ್ಟು ಕಾರ್ ತಗೊಳ್ಳೋ ಬದಲು ಅದೇ 15 ಲಕ್ಷನ FD ಮಾಡಿ, ಒಂದು ಅಥರೈಸ್ ಬ್ಯಾಂಕ್ ಅಲ್ಲಿ FD ಮಾಡಿ. FD ಮಾಡಾದ್ಮೇಲೆ ಅದೇ ಕಾರ್ನ EMI ಅಲ್ಲಿ ಬಿಡಿಸಿ. ನಿಮ್ಮ ಹತ್ರ ಇರೋ ದುಡ್ಡು ಎಲ್ಲೋ ಹೋಗಿಲ್ಲ, ಯೋಚನೆ ಮಾಡಿ. ನಿಮ್ಮ ಹತ್ರ ಇರೋ ದುಡ್ಡು ಎಲ್ಲೋ ಹೋಗಿಲ್ಲ. ನಿಮ್ ದುಡ್ಡು ನೀವು ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀರಾ. ನಿಮ್ ದುಡ್ಡು ನೀವು FD ಮಾಡಿದ್ದೀರಾ. FD ಮಾಡ್ಬಿಟ್ಟು ನೀವು ಅಮೌಂಟ್ ನ ಬ್ಯಾಂಕ್ ಇಂದಾನೆ ಕೇಳ್ತಾ ಇದ್ದೀರಾ. ನಾವು ಕಾರ್ ತಗೋಬೇಕು, ಹೊಸ ಕಾರ್ ಕೊಡಿ ಅಂತ. ನೀವು ಅಮೌಂಟ್ ನ ಬ್ಯಾಂಕ್ ಇಂದಾನೆ ಕೇಳ್ತಾ ಇದ್ದೀರಾ. ಬ್ಯಾಂಕ್ ಅವ್ರು ನಿಮಗೆ ಅಮೌಂಟ್ ಕೊಡ್ತಾ ಇದ್ದಾರೆ. ಇದ್ರಲ್ಲಿ ಹೇಳ್ತಾ ಬರ್ಬೇಕು ಅಂತಂದ್ರೆ, ಒಂದು ಅಸಂಪ್ಷನ್ ಮಾಡ್ಕೊಳ್ಳೋಣ. ಆಪ್ಷನ್ ಬಿ, ಕಾರ್ನ ಲೋನ್ ಅಲ್ಲಿ ತಗೋತಿದೀವಿ, 15 ಲಕ್ಷ ಲೋನ್ ಅಲ್ಲಿ ತಗೊಂತಿದೀವಿ. ಅದೇ 15 ಲಕ್ಷ ನಮ್ಮ ಹತ್ರ ಇರೋ ದುಡ್ಡನ್ನ ನಾವು FD ಮಾಡ್ಬಿಟ್ಟಿದೀವಿ ಅಂತ. ಇವಾಗ ನೋಡ್ತಾ ಬಂದ್ರೆ, ಕಾರ್ ಲೋನ್ ಅಮೌಂಟ್ 15 ಲಕ್ಷ. ಈ ಇಂಟ್ರೆಸ್ಟ್ ರೇಟ್ ಮ್ಯಾಕ್ಸಿಮಮ್ ಕರ್ನಾಟಕದಲ್ಲಿ ಓಡ್ತಾರೆ. ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ಬ್ಯಾಂಕ್ ಕಡೆಯಿಂದ 9%, ಅಂದ್ರೆ ಇಂಟ್ರೆಸ್ಟ್ 9 per annum. ನೆಕ್ಸ್ಟ್ ಲೋನ್ ಟೆನ್ಯೂರ್ 5 years, 5 ವರ್ಷಕ್ಕೆ ಲೋನ್ ಕೊಡ್ತಾರೆ. EMI ಅಪ್ರಾಕ್ಸಿಮೇಟ್ಲಿ ನಿಮಗೆ ಬಂದ್ರೆ 31,150 ರೂಪಾಯಿ ಬರುತ್ತೆ ಪರ್ ಮಂತ್. 31,150 ರೂಪಾಯಿ ಕಟ್ತೀರಾ. 5 ವರ್ಷ ಆದ್ಮೇಲೆ ರೀಪೇಮೆಂಟ್ ಮಾಡ್ತೀರಾ. ಎಷ್ಟು ರೀಪೇಮೆಂಟ್ ಮಾಡ್ತೀರಾ ಅಂತಂದ್ರೆ 18,69,000 ನೀವು ಅವ್ರಿಗೆ ರೀಪೇಮೆಂಟ್ ಮಾಡಿ. ಅಂದ್ರೆ ಕಾರ್ಗೆ ಕಟ್ಟಿರೋ ಇಂಟ್ರೆಸ್ಟ್ ಬಂದ್ಬಿಟ್ಟು 3,69,000 ದುಡ್ಡಾಗಿದೆ. ಇವಾಗ ಇನ್ನೊಂದು ಪ್ರಶ್ನೆ ಕೇಳ್ಬೋದು, 3,69,000 ದುಡ್ಡಾಗಿದೆ, ಇವಾಗ ಹೆಂಗೆ ನನಗೆ ಪ್ರಾಫಿಟ್ ಆಯ್ತು ಅಂತ ಕೇಳ್ತೀರಾ. ಇಲ್ಲೇ ಸ್ವಲ್ಪ ಫಾಸ್ಟ್ ಆಗಿ ಯೋಚನೆ ಮಾಡೋಣ. 15 ಲಕ್ಷ EMI ತಗೊಂಡಿರ್ತೀರಾ. ನಿಮ್ಮ 15 ಲಕ್ಷ ನೀವು ಬ್ಯಾಂಕ್ ಅಲ್ಲಿ ಇಟ್ಟಿರ್ತೀರಾ. ಮರಿಬೇಡಿ, ಒಂದ್ ವರ್ಷಕ್ಕೆ 6.75% per annum ಓಡ್ತಾ ಇರುತ್ತೆ. 5 ವರ್ಷ ಆದ್ಮೇಲೆ ನಿಮಗ್ ಬಂದಿರೋ ರಿಟರ್ನ್ ಅಮೌಂಟ್ ಎಷ್ಟು ಅಂತಂದ್ರೆ 15 ಲಕ್ಷ ರೂಪಾಯಿಗೆ ನಿಮ್ಮ ಹತ್ರ ಅಮೌಂಟ್ ಇರೋದು 20,86,000 rupees ಅಪ್ರಾಕ್ಸಿಮೇಟ್ ಆಗಿ ಅಷ್ಟು ಬಂದಿರುತ್ತೆ. ನೆಕ್ಸ್ಟ್ ನೀವು ಇಂಟ್ರೆಸ್ಟ್ ಅರ್ನ್ ಮಾಡಿರ್ತೀರಾ 5,86,000 rupees. ಇದಾದ್ಮೇಲೆ ಸ್ವಲ್ಪ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕೊಡ್ಲೇಬೇಕು. ಟ್ಯಾಕ್ಸ್ ಬಂದ್ಬಿಟ್ಟು 20% ಇಂಟ್ರೆಸ್ಟ್ ಇರುತ್ತೆ. ನೀವು 5,86,000 rupees ಅಲ್ಲಿ ಅಪ್ರಾಕ್ಸಿಮೇಟ್ 20% ಇರುತ್ತೆ ಟ್ಯಾಕ್ಸ್. 1,17,000 rupees ಟ್ಯಾಕ್ಸ್ ಕೊಡ್ಬೇಕಾಗುತ್ತೆ ನೀವು ಗೌರ್ಮೆಂಟ್. ಟ್ಯಾಕ್ಸ್ ಕೊಡ್ತೀರಾ. ನಿಮ್ಮ ಹತ್ರ ಉಳಿಯೋ ಅಮೌಂಟ್ ಬಂದ್ಬಿಟ್ಟು 4,69,000 rupees. ಇವಾಗ ಯೋಚನೆ ಮಾಡಿ, ಲಾಸ್ಟ್ ನೀವು ಲೋನ್ ಮೇಲೆ ತಗೊಂಡಾಗ, ಕಾರ್ನ ಲೋನ್ ಮೇಲೆ ತಗೊಂಡಾಗ 3,69,000 rupees ಬರೀ ಇಂಟ್ರೆಸ್ಟ್ ಪೇ ಆಗಿತ್ತು. ಈಗ ನೆಕ್ಸ್ಟ್ ನೀವು FD ಮಾಡಿದ್ರ. FD ಯಲ್ಲಿ ಗೌರ್ಮೆಂಟ್ ಟ್ಯಾಕ್ಸ್ 20% ಗೌರ್ಮೆಂಟ್ ಟ್ಯಾಕ್ಸ್ ಕಟ್ ಆಗಿ ನಿಮಗೆ ಕೈಗೆ ಸೇರ್ತಿರೋ ಅಮೌಂಟ್ ಬಂದ್ಬಿಟ್ಟು 4,69,000 rupees. ಅರ್ಥ ಮಾಡ್ಕೊಳ್ಳಿ. ಅಲ್ಲಿಗೆ ನಿಮಗೆ 4,69,000 ಮೈನಸ್ 3,69,000 ನಿಮಗೆ ಉಳಿಯೋ ಅಮೌಂಟ್ 1,00,000 rupees ಅಮೌಂಟ್ ನೀವು ನಿಮ್ಮ ಹತ್ರ ಜೋಪಾನವಾಗಿ ಇಟ್ಕೊಂಡಿರ್ತೀರಾ. ಯಾವ್ದಕ್ಕೆ? ಇನ್ಸ್ಟೆಡ್ ಆಫ್ ಬೈಯಿಂಗ್ ಫುಲ್ ಕ್ಯಾಶ್ ಕೊಟ್ಟು ಕಾರ್ ತಗೊಳ್ಳೋ ಬದಲು ಅದೇ ಅಮೌಂಟ್ ನ FD ಮಾಡಿ ಲೋನ್ ಅಲ್ಲಿ ಕಾರ್ ತೆಗೆದ್ರೆ ನಿಮ್ಮ ಹತ್ರ ಉಳಿತದೆ ಅಮೌಂಟ್ 1,00,000 rupees. ಓನ್ಲಿ 15 ಲಕ್ಷ ರೂಪಾಯಿಗೆ ನಿಮಗೆ ಅರ್ಥ ಮಾಡಿಸ್ಬೇಕು ನಾನು ಅಂತಂದ್ರೆ, ಒಂದ್ ಚಾರ್ಟ್ ರೆಡಿ ಮಾಡಿ ಪಕ್ಕದಲ್ಲಿ ಕೊಡ್ತೀನಿ. ಸ್ಕ್ರೀನ್ ಶಾಟ್ ತಗೊಂಡು ಚಾರ್ಟ್ ಓದಿ. ನಿಮಗೆ ಆಮೇಲೆ ಈ ವಿಷಯ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ ನ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್. ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹೇಗೆ ದುಡ್ಡು ಉಳಿಸಬಹುದು ಅಂತ. ಇನ್ಸ್ಟೆಡ್ ಆಫ್ ಬೈಯಿಂಗ್ ಫುಲ್ ಕ್ಯಾಶ್ ಕಾರ್ನ ಲೋನ್ ಆಪ್ಷನ್ ಅಲ್ಲಿ ತಗೊಂಡ್ರೆ. ಓಕೆ ಫ್ರೆಂಡ್ಸ್, ಬೈ. ಸುಮ್ಮಿದ್ದವನ್ನ ತಲೆಯ ಕೆಡಿಸಿದ ರೊಕ್ಕ ಇದ್ದವನ್ ಕೂಡ ತಿರುಗಾಕತ್ತಿದೆ ನನಗ ಉಗ್ಗಿ.